ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಹಿ ಗೆಣಸಿಂದ ಬಿಸ್ಕೆಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಮತ್ತು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿರೋ ಮನೇಲಂತೂ ಏನಾದರೂ ಕೊಡು ಅಂತ ಕೇಳ್ತಾನೆ ಇರ್ತಾರಲ್ವ. ಸೊ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗೂ ಇರುತ್ತೆ, ತುಂಬ ಈಸಿಯಾಗೂ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇರೋರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ರೆಸಿಪಿ ಮಾಡೋದು ತುಂಬ ಈಸಿನೇ ಇದೆ. ಇಲ್ಲಿ ಸ್ವೀಟ್ ಪೊಟೊಟೊನ ಅಂದರೆ ಗೆಣಸನ್ನು ಫಸ್ಟು ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳೋದೆಲ್ರಿಗೂ ಗೊತ್ತೇ ಇರುತ್ತೆ, ಸೊ ಅದಕ್ಕೆ ನಾನಿಲ್ಲಿ ಅದನ್ನೇನು ಮೆನ್ಷನ್ ತೋರಿಸಿಲ್ಲ. ಬೇಯಿಸ್ಕೊಂಡು ಅದನ್ನು ನೀಟಾಗಿ ತುರ್ಕೋಬೇಕು. ಈ ಥರ ತುರ್ಕೊಂಡ್ರೂ ಓಕೆ, ಇಲ್ಲ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ, ಮೆಣಸು, ಜೀರಿಗೆ, ಓಂಕಾಳು, ಈ ರೀತಿ ನಿಮಗೆ ಯಾವ ರೀತಿ ಮಸಾಲೆ ಬೇಕೋ ಆ ರೀತಿ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಮಕ್ಕಳು ಸ್ವಲ್ಪ ಜಾಸ್ತಿ ಎಲ್ಲ ಹೆವಿ ಮಸಾಲೆ ಆದರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಲೈಟಾಗಿ ಹಾಕ್ಕೋತಿದ್ದೀನಿ. ನಾನಿವತ್ತು ಮಾಡ್ತಿರೋದು ಸ್ವೀಟ್ ಮತ್ತು ಸಾಲ್ಟ್ ಎರಡು ಯೂಸ್ ಮಾಡಿ ಮಾಡ್ತಾ ಇರೋದು. ನಾನಿಲ್ಲಿ ಮಿಕ್ಸಿಂಗಿಗೆ ತುರಿದಿಟ್ಕೊಂಡಿರುವಂಥ ಸ್ವೀಟ್ ಪೊಟೊಟೊ ಮತ್ತು ಗೋಧಿ ಹಸಿಟ್ಟನ್ನ ತಗೋತಾ ಇದ್ದೀನಿ. ಸ್ವೀಟ್ ಪೊಟೊಟೊ ಏನು ತೊಗೊಂಡಿರ್ತೀರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಗೋಧಿ ಹಸಿಟ್ಟನ್ನ ತೊಗೊಂಡ್ರೆ ಆಯಿತು. ಫುಲ್ ಇಷ್ಟೇ ಹಾಕಬೇಕು ಅನ್ನೋ ಮೆಷರ್ಮೆಂಟ್ ಏನಿಲ್ಲ, ಸ್ವಲ್ಪ ವೇರಿಯೇಷನ್ ಆದರೂ ಬಿಸ್ಕೆಟ್ ಚೆನ್ನಾಗೇ ಬರುತ್ತೆ, ತೊಂದರೆ ಇಲ್ಲ. ಆಮೇಲೆ ಅದಕ್ಕೆ ಸ್ವಲ್ಪ ಕಾಯಿಸಿರೋ ಅಂಥ ಎಣ್ಣೆ, ಬಾಣಲೆನೆಲ್ಲ ಚೆನ್ನಾಗಿ ಕಾಯ್ದಿರೋ ಅಂಥ ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಗಟ್ಟಿ ಅನ್ನಿಸ್ತಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು, ತೊಂದರೆ ಇಲ್ಲ. ಬಟ್ ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ನಂತರ ಉಂಡೆನ ಮಾಡಿಟ್ಕೊಂಡು ಅದನ್ನು ನೀಟಾಗಿ ಲಟ್ಟಿಸ್ಕೋಬೇಕು. ತುಂಬ ತೆಳುವಾಗೂ ಲಟ್ಟಿಸ್ಕೋಬಾರ್ದು, ತುಂಬ ಮಂದವಾಗೂ ಇರಬಾರ್ದು. ಆನಂತರ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಡ್ರೈ ಫ್ರೂಟ್ಸು, ಎಳ್ಳು ಮತ್ತು ಜೀರಿಗೆ, ಮೆಣಸು ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಅದು ನಿಮ್ಗೆ ಆಪ್ಷನ್, ನಿಮ್ಗೆ ಯಾವ ಥರ ಬೇಕೋ ಆ ಥರ ಆ್ಯಡ್ ಮಾಡ್ಕೋಬೋದು, ಇಲ್ಲ ಪ್ಲೈನ್ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡು ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ನಂತರ ಕಾದಿರೋ ಅಂತ ಎಣ್ಣೆಗೆ ಹಾಕೋಬೋದು. ನೀವಿಲ್ಲಿ ಬೇಕಾದ್ರೆ ಸೋಡಾ ಪುಡಿನೂ ಯೂಸ್ ಮಾಡ್ಕೋಬೋದು. ನಾನು ಸೋಡಾ ಪುಡಿ ಯೂಸ್ ಮಾಡ್ಕೋತಾ ಇಲ್ಲ. ತುಂಬ ಜೋರಲ್ಲೂ ಬೇಯಿಸಬಾರ್ದು, ತುಂಬ ಕಡಿಮೆ ಫ್ಲೇಮಲ್ಲೂ ಬೇಯಿಸಬಾರ್ದು, ಮೀಡಿಯಮಾಗಿ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ ಸಾಲ್ಟ್ ಮತ್ತು ಶುಗರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಬಿಸಿಯಾಗಿ ಗರ್ಗರಿಯಾಗಿ ಬೇಯಿಸಿರೋಂಥ ಬಿಸ್ಕೆಟ್ ಮೇಲ್ಗಡೆನೇ ಹಾಗೆ ಉದುರಿಸ್ತಾ ಇದ್ದೀನಿ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.